ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ದಾವಣಗೆರೆ ಉಪಚುನಾವಣೆಯ ಕೈ ಗೆಲುವು ನಿಜಕ್ಕೂ ಗೆಲುವೆ? ಮುಸ್ಲಿಂ ಸಮುದಾಯದ ಒಲವು ಕಾಂಗ್ರೆಸ್ಗೆ ಅಚಲವೇ? ಸ್ನೇಹಿತರೆ, ನಿಜಕ್ಕೂ ಇಡೀ ರಾಜ್ಯವನ್ನೇ ತುಂಬಾ ಕುತೂಹಲ ಮೂಡಿಸಿದ್ದ ಮತ್ತು ಒಂದು ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಡಾಗಿದ್ದಂತಹ ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕೊನೆಗೂ ಏದುಸಿರು ಬಿಡುತ್ತಾ ಪ್ರಯಾಸದ ಗೆಲುವನ್ನ ಪಡೆದುಕೊಂಡಿದೆ. ಈ ಗೆಲುವು ಹಲವು ವಿಚಾರಗಳನ್ನ, ಮುಂದಿನ ರಾಜಕೀಯ ಆಯಾಮಗಳನ್ನ ಮತ್ತು ಕಾಂಗ್ರೆಸ್ ಮತ್ತು ಮುಸ್ಲಿಂ ಸಮುದಾಯದ ಈ ಬಾಂಧವ್ಯ ಅದೆಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಮುನ್ಸೂಚನೆಗಳನ್ನ ಕೊಟ್ಟಿರುವಂತದ್ದು. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಈಗ ಉಪಚುನಾವಣೆಯಲ್ಲಿ ಏನು ಬೈ ಎಲೆಕ್ಷನ್ ಅನೌನ್ಸ್ ಆಯ್ತು. ಶಾಮನೂರು ಶಿವಶಂಕರಪ್ಪನವರು ನಿಧನದ ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ತೆರವಾಯ್ತು. ತೆರವಾದ ನಂತರ ಸಹಜವಾಗಿಯೇ ಮುಸ್ಲಿಂ ಸಮುದಾಯ ಈ ಸಲ ನಮಗೆ ಟಿಕೆಟ್ ಅನ್ನ ಕೊಡಿ, ಆ ಕ್ಷೇತ್ರದಲ್ಲಿ ನಮ್ಮ ಬಾಹುಳ್ಯ ಹೆಚ್ಚಿದೆ, ನಮ್ಮ ಸಮುದಾಯದಲ್ಲೂ ಲೀಡರ್ಗಳು ಹುಟ್ಕೋಬೇಕು ಸ್ಥಳೀಯವಾಗಿ ಅಂತೇಳಿ ಪ್ರಬಲವಾಗಿ ಒಂದು ಟಿಕೆಟ್ಗೆ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ರು. ಜಬ್ಬಾರ್ ಅವರು ಟಿಕೆಟ್ ಅನ್ನ ಕೇಳಿದ್ರು, ಆಮೇಲೆ ಸಾದಿಕ್ ಅವರು ಟಿಕೆಟ್ ಅನ್ನ ಕೇಳಿದ್ರು. ಒಟ್ಟು ಮುಸ್ಲಿಂ ಸಮುದಾಯಕ್ಕೆ ನೀವು ಯಾರಿಗೆ ಕೊಟ್ಟರು ನಾವು ಒಪ್ಕೊಳ್ತೇವೆ, ಕಾಂಗ್ರೆಸ್ ನಲ್ಲಿ ನೀವು ಟಿಕೆಟ್ ಅನ್ನ ಕೊಡಿ ಅಂತೇಳಿ ಮುಸ್ಲಿಂ ಸಮುದಾಯ ಬಹಳ ಬಿಗಿ ಪಟ್ಟು ಹಿಡಿದು ಕೇಳಿತು. ಅದಕ್ಕೆ ಧ್ವನಿಗೂಡಿಸಿದ್ದು ಜಮೀರ್ ಅಹಮದ್ ಖಾನ್ ಮತ್ತು ಒಂದಷ್ಟು ಮುಸ್ಲಿಂ ಸಮುದಾಯದವರು ಎಲ್ಲರೂ ಕೂಡ ಜಬ್ಬಾರ್ ಅವರು ಬಹಳ ಪಟ್ಟು ಹಿಡಿದು ಕಾಂಗ್ರೆಸ್ಗೆ ಕೇಳಿದ್ರು. ಆದ್ರೆ ಯಾವುದಕ್ಕೂ ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನ ಓಲೈಕೆ ಮಾಡುವಂತ ಕಾಂಗ್ರೆಸ್ ನಮಗೆ ಅಧಿಕಾರವೇ ಇಂಪಾರ್ಟೆಂಟು, ನಾವು ಗೆಲುವು ಅಷ್ಟೇ ನಮಗೆ ಇಂಪಾರ್ಟೆಂಟು, ಸಮುದಾಯಗಳ ಹಿತಾಸಕ್ತಿ ಏನಾದ್ರೂ ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರುವಂತ ಕಾಂಗ್ರೆಸ್ ಪಕ್ಷ ಕೊನೆಗೂ ಶಾಮನೂರು ಕುಟುಂಬದ ಲಾಬಿಗೆ ಮಣಿದು ಟಿಕೆಟ್ ಅನ್ನ ಸಮರ್ಥ ಶಾಮನೂರ್ಗೆ ಕೊಡಲಾಯಿತು. ಯಾವಾಗ ಕೊನೆಗೂ ಕೂಡ ಏನು ಮುಸ್ಲಿಂ ಸಮುದಾಯದ ಬೇಡಿಕೆಗೆ, ಮನವಿಗೆ, ನಿವೇದನೆಗೆ, ಆಗ್ರಹಕ್ಕೆ, ಒತ್ತಡಕ್ಕೆ ಯಾವುದಕ್ಕೂ ಒಳಗಾಗದೆ ನೀವೆಷ್ಟೇ ಕೂಗಾಡಿದ್ರು ಅಷ್ಟೇ, ನೀವೆಷ್ಟೇ ಬಾಯ್ ಬಿಡ್ಕೊಂಡ್ರು ಅಷ್ಟೇ, ನಾವು ಟಿಕೆಟ್ ಅನ್ನ ಕೊಡೋದು ಶಾಮನೂರ್ ಕುಟುಂಬಕ್ಕೆ, ಆ ಸಮುದಾಯದ ಮನವಿಯನ್ನ ಧಿಕ್ಕರಿಸಿ ಟಿಕೆಟ್ ಅನ್ನ ಕೊಡ್ಲಾಯ್ತು. ಆನಂತರ ಆದಂತಹ ರಾಜಕೀಯ ಜಟಾಪಟಿ, ಮುಸ್ಲಿಂ ಸಮುದಾಯದಲ್ಲೇ ಆದಂತಹ ಒಂದು ಏನು ಕಾಂಗ್ರೆಸ್ ಮೇಲಿನ ವಿರೋಧಗಳು, ಜಮೀರ್ ಅಹಮದ್ ಖಾನ್ ಅವರು ಬೇಸರಗೊಂಡಿದ್ದು, ಇದೆಲ್ಲವೂ ನಾವು ನೋಡಿದ್ದೇವೆ. ಈಗ ಕೊನೆಗೂ ಫಲಿತಾಂಶ ಹೊರಗಡೆ ಬಂದಿದೆ. ತುಂಬಾ ಲೀಡಲ್ ಗೆದ್ದು ಬಿಡ್ತೀವಿ, ಪ್ರತಿ ಸಲ ಕೂಡ ಒಂದು 25, 30 ಸಾವಿರ, 40 ಸಾವಿರ ಅಂತರದಿಂದ ಗೆಲ್ತಿದ್ದಂತ ಆ ಕ್ಷೇತ್ರದಲ್ಲಿ ಈ ಸಲ ತುಂಬಾ ಒಂದು ಕೂದಲೆಳೆಯ ಅಂತರ ಹೇಳ್ತಾರಲ್ಲ, ಆ ಕೂದಲೆಳೆಯ ಅಂತರ 4873 ಮತಗಳ ಅಂತರದಲ್ಲಿ ಪ್ರಯಾಸದಿಂದ ಗೆದ್ದಿದ್ದಾರೆ. ಇದು ಏನನ್ನ ಹೇಳುತ್ತೆ? ಮುಸ್ಲಿಂ ಸಮುದಾಯದ ಒಂದಷ್ಟು ಅರ್ಧ ಭಾಗದಷ್ಟು ವೋಟ್ ಕಾಂಗ್ರೆಸ್ಗೆ ಬಿದ್ದಿಲ್ಲ. ಅಂದ್ರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನ ವಿರುದ್ಧ ಮುನಿಸಿಕೊಂಡಿದೆ, ಬೇಜಾರು ಮಾಡಿಕೊಂಡಿದೆ. ಈ ಒಂದು ರಾಜಕೀಯ ಸಂದರ್ಭದಲ್ಲಿಯೇ ಈ ಅಸಮಾಧಾನ ಮುಸ್ಲಿಂ ಸಮುದಾಯದಲ್ಲಿ ಇದ್ದದ್ದು, ಮತ್ತೆ ಕಾಂಗ್ರೆಸ್ ಪಕ್ಷ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಟಿದ್ದು, ಈ ಸಂದರ್ಭದಲ್ಲಿ SDPI ಎಂಟ್ರಿ ಕೊಡುತ್ತೆ. SDPI ಎಂಟ್ರಿ ಕೊಟ್ಟು ಅಲ್ಲಿ ಅಫ್ಸರ್ ಕೋಡ್ಲಿಪೇಟೆ ಅವರು ಅಬ್ಬರದಲ್ಲಿ ಪ್ರಚಾರ ಮಾಡ್ತಾರೆ. ಅವರು ಕೂಡ ಮುಸ್ಲಿಂ ಸಮುದಾಯದವರು ಆಗಿರೋದ್ರಿಂದ, ಜೊತೆಗೆ ಸಾದಿಕ್ ಅವರು ಪೈಲ್ವಾನ್ ಸಾದಿಕ್ ಅವರು ಚುನಾವಣಾ ಕಣದಿಂದ ಹೊರಗಡೆ ಉಳಿದಿದ್ದರಿಂದ ಸಹಜವಾಗಿಯೇ ಮುಸ್ಲಿಂ ಸಮುದಾಯ ಅಫ್ಸರ್ ಕೋಡ್ಲಿಪೇಟೆಯವರನ್ನ ನೆಚ್ಕೊಳ್ಳುತ್ತೆ. ಜೊತೆಗೆ ಒಂದಷ್ಟು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ರು. ಈ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಪರ್ಯಾಯವಾಗಿ ಮುಸ್ಲಿಂ ಸಮುದಾಯ ಆಗಿದ್ರೆ ನಾವು ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾಗ ಅಫ್ಸರ್ ಕೋಡ್ಲಿಪೇಟೆಯವರು ಬರ್ತಾರೆ, ಅವರು ಪ್ರಚಾರ ಮಾಡ್ತಾರೆ, ಜನರ ಪ್ರೀತಿಯನ್ನು ಗಳಿಸ್ತಾರೆ. ಒಂದು 18,000 ಓಟನ್ನ ಪಡಿತಾರೆ. ಒಂದು 18,000 ಚಿಲ್ಲರೆ 19,000 ಓಟನ್ನ ಅವರು ಪಡೆಯುವಲ್ಲಿ ಸಫಲರಾಗ್ತಾರೆ. ಈಗ ಹೇಳ್ಬೋದು ನೋಡಿ, ನಮ್ದೇ ಆದ ತಂತ್ರಗಾರಿಕೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರ ಈ ಜಾತಿ ಸಮೀಕರಣ, ಹಿಂದ ಓಟುಗಳು ಡಿವೈಡ್ ಆಗದಂಗೆ ನೋಡ್ಕೊಂಡಿದ್ದು, ಮತ್ತೆ ಮುಸ್ಲಿಂ ಸಮುದಾಯದ ಓಟು ಒಡೆದು ಹೋಗಿದ್ರು ಕೂಡ ನಮ್ಮದೇ ಆದ ತಂತ್ರಗಾರಿಕೆಯ ಮೂಲಕ ನಾವು ಗೆದ್ದಿದ್ದೇವೆ ಅಂತೇಳಿ ಕಾಂಗ್ರೆಸ್ ಬೀಗಬಹುದು. ಆದ್ರೆ ಸೂಕ್ಷ್ಮವಾಗಿ ಅಲ್ಲಿನ ಅಂದ್ರೆ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕ್ಷೇತ್ರದ ಅಲ್ಲಿನ ಒಳಸುಳಿಗಳು ಮತ್ತೆ ಜನರ ಭಿನ್ನಾಭಿಪ್ರಾಯಗಳು, ಅಸಮಾಧಾನವನ್ನ ನೋಡಿದಾಗ ಮುಂದಿನ ಸಲ ಚುನಾವಣೆಯಲ್ಲಿ ಕಷ್ಟ ಇದೆ, ಸುಲಭ ಇಲ್ಲ. ಆಮೇಲೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು 63,476 ಓಟ್ಗಳನ್ನ ಪಡೆದುಕೊಂಡಿದ್ದಾರೆ. ಆಮೇಲೆ ಈ ಅಫ್ಸರ್ ಅವರು 18,485 ಓಟನ್ನ ಪಡೆದುಕೊಂಡಿದ್ರಿಂದ ಅಂತರ ಹೆಚ್ಚಾಯ್ತು. ಕಾಂಗ್ರೆಸ್ ಹೇಳುತ್ತಲ್ಲ, ಈಗ
ಒಂದು 20,000 ಓಟು ಆ ಕಡೆ ಹೋಗಿರ್ಬೋದು, ಅದು ನಾವು ಮುಂದೆ ಯೋಚನೆ ಮಾಡಿ ಪಡ್ಕೊಳ್ತೇವೆ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲಿ ಹೋಗಿದ್ದು ಕೇವಲ ಒಂದು 25,000 ಓಟ್ ಅಷ್ಟೇ ಅಲ್ಲ. ನೀವು ಚುನಾವಣೆ ಬರುವ ಅಷ್ಟರಲ್ಲಿ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ತೆಗೆದುಕೊಂಡ ನೀತಿ ಇದೆಯಲ್ಲ, ಧೋರಣೆಗಳಿದಾವಲ್ಲ, ಅದು ಇಡೀ ಸಮುದಾಯವನ್ನ ಒಂದ್ ರೀತಿ ನೋವುಂಟು ಮಾಡಿಸಿದೆ, ಘಾಸಿಗೊಳಿಸಿದೆ. ಮುಸ್ಲಿಂ ಸಮುದಾಯ ಅಂದ್ರೆ ಅವರು ಪಕ್ಕ ಕಾಂಗ್ರೆಸ್ ಬಿಟ್ಟು ಅವ್ರು ಯಾರಿಗೂ ವೋಟ್ ಹಾಕಲ್ಲ. ಕಳೆದ ಚುನಾವಣೆಯಲ್ಲಿ ಒಂದು 100ಕ್ಕೆ ಒಂದು 95-98ರಷ್ಟು ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯದ ಓಟು ಕಾಂಗ್ರೆಸ್ಗೆ ಬಿದ್ದಿದ್ರಿಂದ ಬಹುಮತ ಬರೋದಕ್ಕೆ ಅವರು ಕೂಡ ಕಾರಣ ಆಗಿದ್ರು. ಆದ್ರೆ ಒಂದು ಉಪಚುನಾವಣೆಯ ಎಲೆಕ್ಷನ್ಗೋಸ್ಕರ ಅವರು ಟಿಕೆಟ್ ಅನ್ನ ಕೇಳಲಿಲ್ಲ. ಕೇಳದ ಕಾರಣಕ್ಕೋಸ್ಕರ ಬೇಸರಗೊಂಡ್ರು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅಂತೇಳಿ ಮುಸ್ಲಿಂ ಸಮುದಾಯದ ಒಂದಷ್ಟು ಲೀಡರ್ಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು. ಅದರಲ್ಲೂ ಸಿದ್ದರಾಮಯ್ಯನವರ ಬೆಂಬಲಿತ ಜಮೀರ್ ಅವರನ್ನ ಟಾರ್ಗೆಟ್ ಮಾಡಿದ್ದು, ಆಮೇಲೆ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದು, ಜಬ್ಬಾರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದು, ಪಕ್ಷದಿಂದ ಪ್ರಾಥಮಿಕ ಸದಸ್ಯ ಸ್ಥಾನದಿಂದ ಹೊರಗಡೆ ಹಾಕಿದ್ದು. ಇದು ಕೇವಲ ಆ ಸಮುದಾಯದ ಲೀಡರ್ಗಳಿಗಷ್ಟೇ ನೋವು ಉಂಟು ಮಾಡಿಲ್ಲ, ಸಮುದಾಯಕ್ಕೂ ನೋವುಂಟು ಮಾಡಿದೆ ಅನ್ನೋದನ್ನ ಕಾಂಗ್ರೆಸ್ ಇನ್ನೂ ಅರ್ಥ ಮಾಡ್ಕೊಂಡಂಗಿಲ್ಲ. ಏನೋ ಸ್ವಲ್ಪ ಬೇಜಾರಾಗಿದ್ದಾರೆ, ಅದನ್ನ ಸರಿಪಡಿಸ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಕೆಲವು ರಾಜಕೀಯ ಚಿಂತಕರು ಮತ್ತು ವಿಶ್ಲೇಷಕರ ಪ್ರಕಾರ, ನಾವು ಅಧ್ಯಯನ ಮಾಡಿದ ಹಾಗೆ ಕರ್ನಾಟಕದಲ್ಲಿ ಸುಮಾರು ಒಂದು 30-35ಕ್ಕೂ ಹೆಚ್ಚು ಮುಸ್ಲಿಂ ಪ್ರಾಬಲ್ಯ ಇರುವ ಕ್ಷೇತ್ರಗಳಿದಾವೆ. ಆ ಮುಸ್ಲಿಂ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲಿ ಇದೇ ರೀತಿ ದಾವಣಗೆರೆಯಲ್ಲಿ ಆಯ್ತಲ್ಲ, ಅದೇ ರೀತಿ ಅಸಮಾಧಾನ ಅಂದ್ರೆ ಈಗಿರುವ ಅಸಮಾಧಾನವನ್ನ ಮುಸ್ಲಿಂ ಸಮುದಾಯ ಕಂಟಿನ್ಯೂ ಮಾಡಿದ್ರೆ, ಅದಕ್ಕೆ ನಾವು ಕೆಳಗಡೆ ಲೈನ್ ಹಾಕಿದ್ದು, ಮುಸ್ಲಿಂ ಸಮುದಾಯದ ಒಲವು ಕಾಂಗ್ರೆಸ್ಗೆ ಅಚಲವಾಗಿರುತ್ತಾ ಅಥವಾ ಇಲ್ವಾ ಅಂತ. ಈ 30-35 ಕ್ಷೇತ್ರಗಳಿದಾವಲ್ಲ ಕರ್ನಾಟಕದಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ SDPI ಸ್ಪರ್ಧೆ ಮಾಡಿದ್ರೆ, ಕಾಂಗ್ರೆಸ್ ದಾವಣಗೆರೆಯಲ್ಲಿ ಮಾಡಿದ ರೀತಿಯ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ಳುವ, ಅಲ್ಲಿ ಸೋಲುವ ಒಳೇಟುಗಳು ಬಹಳ ಇದೆ. ಆ ಎಚ್ಚರಿಕೆಯನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಂಡಂಗಿಲ್ಲ. ಕಾಂಗ್ರೆಸ್ ಅರ್ಥ ಮಾಡ್ಕೊಂಡ್ರೇನು ಬಿಟ್ರೇನು, ಕೆಲವು ಸಹಜ. ಅದೇನೋ ಹೇಳ್ತಾರಲ್ಲ, ಹರ್ಷದ ಕೂಳಿಗೋಸ್ಕರ ವರ್ಷದ ಕೂಳನ್ನ ಕಳ್ಕೊಂಡ್ರು ಅಂತಾರಲ್ಲ. ಒಂದು ದಾವಣಗೆರೆ ಉಪಚುನಾವಣೆಯ ಕ್ಷೇತ್ರಕ್ಕೋಸ್ಕರ ಒಂದು ಸಮಸ್ತ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೊಳಗಾಗೋದು, ಅವ್ರನ್ನ ಟಾರ್ಗೆಟ್ ಮಾಡೋದು ಇದೆಯಲ್ಲ, ಇದು ಕಾಂಗ್ರೆಸ್ ಉದ್ದೇಶ ಪೂರ್ವಕವಾಗಿಯೇ ಮಾಡ್ತಾ ಅಥವಾ ಸಿದ್ದರಾಮಯ್ಯನವ್ರನ್ನ ಹಣಿಬೇಕು ಅಂತ ಹೇಳಿ ಬೇರೆ ಏನಾದ್ರೂ ಈ ರೀತಿಯ ಸಿದ್ದರಾಮಯ್ಯನವರ ಹೆಗಲ ಮೇಲೆ ಒಂದು ಗನ್ ಇಟ್ಟು ಮುಸ್ಲಿಂ ಸಮುದಾಯದ ಮೇಲೆ ಹೊಡೆಯುವ ಪ್ರಯತ್ನಗಳನ್ನ ಯಾರಾದ್ರೂ ಮಾಡಿದ್ರ ಅದನ್ನ ಅವರೇ ವಿಶ್ಲೇಷಣೆ ಮಾಡ್ಕೋಬೇಕು. ಇದು ಒಂದ್ ರೀತಿಯ ಎಚ್ಚರಿಕೆಯ ಕರೆಗಂಟೆ. ಎಚ್ಚರಿಕೆ ಏನಾದ್ರೂ ತಗೊಳ್ಳದೇ ಇರಲಿ, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಆದ್ರೆ ಸಮುದಾಯ ಅಂತೂ ಬೇಜಾರಾಗಿರೋದು ನಿಜ. ಸ್ನೇಹಿತರೆ, ಈಗ ಬದಲಾದ ರಾಜಕೀಯ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಇವತ್ತಿನ ಈ ಯುವ ಪೀಳಿಗೆ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅನ್ನೋದಕ್ಕೆ ತಮಿಳುನಾಡಿನ ರಾಜಕಾರಣವೇ ಕಾರಣ. ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ. ಏನೊಂದು 10-15 ಸೀಟ್ ಪಡೆಯಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ ಈ ಮಟ್ಟಿಗೆ ಅವರು ಯಾರು ಊಹೆ ಮಾಡಲಾಗದ ಕ್ರಾಂತಿಯನ್ನು ಮಾಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಅದೇನು ಅಂದ್ರೆ, ಈ ಒಂದೇ ಪಕ್ಷಗಳ ಈ ನಡಾವಳಿಗಳು, ಅವೇ ತಲೆಗಳು, ಅವೇ ಹಿರಿತಲೆಗಳು, ಅವರದ್ದು ಅದೇ ಮಾತುಗಳು. ಐಡಿಯಾಲಜಿ ಬೇರೆ ಇರಬಹುದು, ಇವತ್ತಿನ ಯುವ ಪೀಳಿಗೆ ಐಡಿಯಾಲಜಿ ವೈಚಾರಿಕವಾಗಿ ಇಲ್ಲದೆ ಇರಬಹುದು, ಆದ್ರೆ ಅವರು ಹೊಸತನ್ನ ಬಯಸ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ, ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ, JDS ಆಗ್ಲಿ, ಬರೇ ಅವರು ಅವ್ರ ಅಪ್ಪ ಮಕ್ಕಳು ನೋಡಿ. ಶಾಮನೂರ್ ಕುಟುಂಬ, ಈಗ ಅವ್ರ ಮಕ್ಕಳಿಗೆ ಯಾಕ್ರಿ, ಅವ್ರ ಕುಟುಂಬಕ್ಕೆ ಯಾಕ್ರಿ ಕೊಡ್ತೀರಿ? ಅವ್ರ ಆಲೆ ಎಲ್ಲ ಒಂದು ಹಂತಕ್ಕೆ ಬಂದಿದ್ದಾರೆ. ನಮಗೆ ಕೊಡಿ, ನಮ್ಮ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಟ್ರೆ ಅಲ್ಲೊಬ್ಬ ಲೀಡರ್ ಆಗಿ ಬೆಳಿತಾನೆ, ಮತ್ತಾರು ಅಂತ ಹೇಳಿ ಕೇಳಿದ್ರೆ, ಈಗ ನೋಡಿ ಮಲ್ಲಿಕಾರ್ಜುನ್ ಅವ್ರ ಮಿನಿಸ್ಟ್ರು, ಸಮರ್ಥ್ MLA, ಅವರ ಮಿಸಸ್ MP, ಮತ್ತಿನ್ ಹಂಗೆ ಮುಂದುವರಿತಾ ಹೋಗುತ್ತೆ. ಇದು ರಾಜಕೀಯದಲ್ಲಿ ಅಸಹ್ಯ ವಾಕರಿಕೆ ತರಿಸುತ್ತೆ. ಇದು ಕೇವಲ ಕಾಂಗ್ರೆಸ್ನ ಕಥೆ ಅಲ್ಲ. ಕಾಂಗ್ರೆಸ್ ಅಲ್ಲಿ ನೋಡಿದ್ರೆ ಸಿದ್ದರಾಮಯ್ಯನ ಮಕ್ಕಳು, ಎಲ್ಲಿ ಎಲ್ಲ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವ್ರ ಮಕ್ಕಳು ನೋಡ್ತಾ ಹೋದ್ರೆ ಎಲ್ಲ ಅವರೇ ಇದ್ದಾರೆ. ಏನು ಈಗೆಲ್ಲ ಕಂಡ್ರೆ ಈಶ್ವರ ಖಂಡ್ರೆ ಅವ್ರ ಮಕ್ಕಳು ಎಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ನೀವೇ ಇರೋದಾದ್ರೆ, ಹೊಸ ಪೀಳಿಗೆಯ ಜನ, ಹೊಸ ಥಾಟ್ಸ್ ಇರುವಂತ ಜನ, ಹೊಸತನ್ನ ಬಯಸುವಂತ ಜನ ಏನ್ ಮಾಡ್ಬೇಕು? ಅವರು ಹೊಸದನ್ನ ಬಯಸ್ತಾ ಇದ್ದಾರೆ. ನಾನು ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ಸಮುದಾಯ ತನಗೊಂದು ಟಿಕೆಟ್ ಕೊಡಿ ಅಂತ ಕೇಳಿದಾಗ ಇವ್ರು ಬರೇ ಕುಟುಂಬಕ್ಕೆ, ಅವ್ರ ತಲೆಗೆ, ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ನಾವು ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೊಡ್ತಾ ಹೋದ್ರೆ ಬೇರೆಯವ್ರಿಗೆ ಅವಕಾಶ ಎಲ್ಲಿ? ಜನ ಇವ್ರ ಹಳೆ ಸಾಂಪ್ರದಾಯಿಕ ನಿಲುವುಗಳಿಂದ, ವಿಚಾರಗಳಿಂದ ಹೊರಗಡೆ ಬರದೆ ಹೋದ್ರೆ ಜನ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನ ಮಾಡ್ತಾರೆ. ಅದು ಕಾಂಗ್ರೆಸ್ಗೆ ಎಚ್ಚರಿಕೆ, BJP, ನನಗನ್ಸುತ್ತೆ ಇವರೆಲ್ಲ ಬದಲಾವಣೆ ಆಗ್ಬೇಕು, ಹೊಸ ವಿಚಾರಗಳು ಬರಬೇಕು. ಆದ್ರೆ ಒಂದು ಅಪಾಯ ಏನಂದ್ರೆ, ಹೊಸ ಥಾಟ್ಸ್ ಇಟ್ಕೊಂಡು ಬರುವಂತ ಯುವಕರಿಗೆ ಒಂದು ವೈಚಾರಿಕತೆಯ, ಒಂದು ವೈಜ್ಞಾನಿಕತೆಯ
ಮತ್ತು ಒಂದು ಮಾನವೀಯ ನೆಲೆಯ ಅರಿವುಗಳು ಇರಬೇಕಾಗತ್ತೆ. ಸಮಸ್ಯೆ ಏನು ಅಂದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನು ಒಳಗೊಂಡು ಹೊಸ ತಲೆಮಾರು ಬಂದ್ಬಿಟ್ರೆ ಒಂದು ಅದ್ಭುತ ಕ್ರಾಂತಿನೇ ಆಗತ್ತೆ. ಈಗ ಸದ್ಯಕ್ಕೆ ನಾವು ಮತ್ತೆ ಮುಸ್ಲಿಂ ಸಮುದಾಯ ಮತ್ತು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ, ಈ ಅಪಾಯ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ ಬಹಳ ದೊಡ್ಡ ಒಂದು ಎಚ್ಚರಿಕೆ ಅಪಾಯ ಕಾದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಕೊನೆಗೆ ಯಾವ ಮಟ್ಟಕ್ಕೆ ಅಂದ್ರೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರು ಕಾಂಗ್ರೆಸ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕುವ ಮಟ್ಟಕ್ಕೆ ಸಮುದಾಯ ಈಗಾಗಲೇ ಬೇಸರಗೊಂಡಿದೆ. ಅಂದ್ರೆ ನಮಗೆ ಅಧಿಕಾರ ಅಷ್ಟೇ ಬರಬೇಕು, ಕುಟುಂಬ ರಾಜಕಾರಣ ಅಷ್ಟೇ ಬೆಳಿಬೇಕು, ಸಮುದಾಯದ ಹಿತಾಸಕ್ತಿಗಳು ಏನಾದ್ರೂ ಪರವಾಗಿಲ್ಲ. ಈಗ ಅಹಿಂದ ಅಂತ ಹೇಳ್ತಾರೆ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂತ. ಇವರೆಲ್ಲ ಏನ್ ರಾಜಕಾರಣದಲ್ಲಿ ಅಂತ ಏನು ಮುಂದುವರೆದಿಲ್ಲ. ಈ ಮುಸ್ಲಿಂ ಸಮುದಾಯದ ಇರಲಿ, ಹಿಂದುಳಿದ ಸಮುದಾಯಗಳಿರಲಿ, ದಲಿತ ಸಮುದಾಯಗಳಿರಲಿ, ಇವರೆಲ್ಲ ಏನ್ ಮುಖ್ಯಮಂತ್ರಿಗಳಾಗಿದ್ದಾರೆ ರಾಜ್ಯದಲ್ಲಿ? ಎಲ್ಲಾಗಿದ್ದಾರೆ? ಯಾಕೆ ನಮಗೆ ದೇವರಾಜ ಅರಸು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ, ಅವ್ರು ಯಾವತ್ತೂ ಕೂಡ ಅವ್ರ ಮಕ್ಕಳಿಗೆ ಏನು ಮಾಡ್ಲಿಲ್ಲ, ಮತ್ತೆ ಪ್ರಬಲ ಜಾತಿಗಳಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಎಲ್ಲೆಲ್ಲೋ ಇದ್ದಂತ ಕಣ್ಣನ್ನು ಬೂತ್ ಕನ್ನಡಿ ಹಾಕಿ ಹುಡುಕಿದ್ರು ಸಿಗದಂತ ಸಣ್ಣ ಸಣ್ಣ ಸಮುದಾಯಗಳನ್ನ ಹುಡುಕಿ ಟಿಕೆಟ್ ಅನ್ನ ಕೊಟ್ರು. ಅಲ್ಲಿ ಯಾರೋ ನಜೀರ್ ಸಾಬ್ಗೆ ಅವಕಾಶ ಮಾಡಿಕೊಡುವಂಥದ್ದು, ಇನ್ಯಾರೋ ಎಚ್ ವಿಶ್ವನಾಥ್ಗೆ ಅವಕಾಶ ಮಾಡಿಕೊಡುವಂಥದ್ದು, ಇನ್ಯಾರೋ ಸಣ್ಣ ಸಣ್ಣ ಸಮುದಾಯ, ಹಿಂದುಳಿದ ಸಮುದಾಯಕ್ಕೆ ಟಿಕೆಟ್ ಕೊಡುವಂಥದ್ದು, ಅದನ್ನು ಮಾಡಿದ್ರು. ಇವರು ಅದನ್ನು ಮಾಡದೆ ಯಾರು ತೋಳುಬಲ ಇದ್ದಾರೆ, ಯಾರು ಹಣವಂತರಿದ್ದಾರೆ, ಯಾರು ರಾಜಕೀಯ ಪ್ರಭಾವಿಗಳಿದ್ದಾರೆ, ಯಾರು ವೋಟ್ ಬ್ಯಾಂಕ್ ಯಾರ್ದು ಮತ ಸರಕಿದೆ ಅಂತವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಅಂದ್ರೆ ಈ ಒಂದು ನಿಲುವಿನಿಂದ ರಾಜಕೀಯ ಪಕ್ಷಗಳು ಬದಲಾಗದ ಹೊರತು ಉಳಿಗಾಲ ಅಂತೂ ಇಲ್ಲ. ನೋಡೋಣ ಈ ಸಖ್ಯ ಸಮುದಾಯ, ಮುಸ್ಲಿಂ ಸಮುದಾಯ ಮತ್ತು ಕಾಂಗ್ರೆಸ್ ಪಕ್ಷದ ಸಖ್ಯ ಮುಂದಿನ ಚುನಾವಣೆಯವರೆಗೂ ಗಟ್ಟಿಯಾಗಿರುತ್ತಾ ಅಥವಾ ಈಗಾಗಲೇ ಮುರಿದೋಗಿದೆಯಾ, ಅದನ್ನು ಅವರು ಯೋಚನೆ ಮಾಡಬೇಕಾಗಿದೆ. ಸದ್ಯಕ್ಕಂತೂ ದಾವಣಗೆರೆಯ ಈ ಗೆಲುವು ಕಾಂಗ್ರೆಸ್ಗೆ ನಿಜವಾದ ಗೆಲುವಲ್ಲ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.